ನಮಸ್ತೆ ಯುವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಪೊಲಿನಾಮಿಯಲ್ ಚಾಪ್ಟ್ರಿಂದ ಎಕ್ಸಸೈಸ್ 2.2 ಪ್ರಾಬ್ಲಮ್ ಸೊಲ್ಯೂಷನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಇಲ್ಲಿ ನಮಗೆ 2 ಕ್ವಶನ್ಸ್ ಇದ್ದಾರೆ, ಅದರಲ್ಲಿ ಸಬ್ ಕ್ವಶನ್ಸ್ ಇದ್ದಾವೆ. ಓಕೆ, ಈ ಫಸ್ಟ್ ಕ್ವಶನ್ ರಿಲೇಟೆಡ್ ಬಂದು ಝೀರೋಸ್ ಆಫ್ ದಿ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಫೈಂಡ್ ಔಟ್ ಮಾಡಬೇಕು ಆ್ಯಂಡ್ ವೆರಿಫೈ ದ ರಿಲೇಷನ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಎಫಿಷಿಯಂಟ್. ಇದು ತುಂಬ ಇಂಪಾರ್ಟೆಂಟ್. ಮತ್ತು find the quadratic polynomial each with the given numbers as the sum and product of its zeros respectively. ಅಂದರೆ ಸಮ್ ಆಫ್ ದ ಝೀರೋಸ್ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಆಫ್ ದಿ ಝೀರೋಸ್ ಕೊಟ್ಟಿದ್ದಾರೆ. ಇದ್ರ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ನಮಗೆ 2 ಕ್ವಶನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು. ಫಸ್ಟ್ ಕ್ವಾಡ್ರಾಟಿಕ್ ಈಕ್ವೇಷನ್ ಹೆಂಗಿರುತ್ತೆ ನಮಗೆ ಅಂದರೆ ನೋಡಿ, ಜನರಲ್ ಕ್ವಾಡ್ರಾಟಿಕ್ ಈಕ್ವೇಷನ್ನು ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಈ ಫಾರ್ಮಲ್ಲಿ ಇರುತ್ತೆ. ಎ ಅನ್ನೋದು 0 ಆಗಬಾರ್ದು. ಎ ಅನ್ನೋದು 0 ಆದರೆ ಇದೇನಾಗುತ್ತೆ, ಈ ಟರ್ಮೇ ಇರಲ್ಲ. ಆವಾಗ ಇದೇನಾಗುತ್ತೆ, ಲೀನಿಯರ್ ಇಕ್ವೇಷನ್ ಆಗೋಗುತ್ತೆ. ಓಕೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ ಏನಂದರೆ ಹೈಯೆಸ್ಟ್ ಪವರ್. ಓಕೆ, ಎಕ್ಸ್ಗೆ ಹೈಯೆಸ್ಟ್ ಪವರ್ ಎಷ್ಟಿದೆ, 2 ಇದೆ. ಓಕೆ, ಒಂದು ವೇರಿಯಬಲ್ಗೆ ಹೈಯೆಸ್ಟ್ ಪವರ್ ಎಷ್ಟಿರುತ್ತೋ ಅದ್ರ ಮೇಲೆ ನಾವು ಇದು ಕ್ವಾಡ್ರಾಟಿಕ್ಕಾ ಇಲ್ಲ ಅಂದರೆ ಲೀನಿಯರಾ, ಓಕೆ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ಇವಾಗ ಫಸ್ಟ್ ಇದ್ರಿಗೆ ಝೀರೋಸ್ ಫೈಂಡ್ ಔಟ್ ಮಾಡೋದ್ರಿಗೆ ನಮಗೆ 2 ಮೆಥಡ್ಸ್ ಇದ್ದಾವೆ. ಒಂದು ಫ್ಯಾಕ್ಟ್ರೈಸೇಷನ್ ಮೆಥಡು, ಇನ್ನೊಂದು ಶ್ರೀಧರಾಚಾರ್ಯ ಮೆಥಡ್ ಏನಂದರೆ x = -b ± ಸ್ಕ್ವೇರ್ ರೂಟ್ ಆಫ್ b² - 4ac/2a. ಇದು ಫಾರ್ಮುಲಾ. ಓಕೆ, ಶ್ರೀಧರಾಚಾರ್ಯ ಫಾರ್ಮುಲಾ ಅಂತ ಕರಿತೀವಿ, ಇಲ್ಲಾಂದರೆ ಶ್ರೀಧರಾಚಾರ್ಯ ಮೆಥಡ್ ಅಂತ ನಾವು ಕರಿತೀವಿ ಇದನ್ನು. ಓಕೆ, ABC ಬಂದು x² ಕೋಫಿಷಿಯೆಂಟು a. ಓಕೆ, ಬಿ ಬಂದು x ಕೋಫಿಷಿಯೆಂಟು, c ಅನ್ನೋದು ಕಾನ್ಸ್ಟೆಂಟು. ಇದನ್ನು ಇವೆಲ್ಲ ಪುಟ್ ಮಾಡಿ ಇದನ್ನು ಫೈಂಡ್ ಔಟ್ ಮಾಡ್ಬೋದು. ಇಲ್ಲಾಂದರೆ ಫ್ಯಾಕ್ಟ್ರೈಸೇಷನ್ ಮೆಥಡ್ ಅಪ್ಲೈ ಮಾಡಿ ನಾವು ಇದನ್ನು ಫೈಂಡ್ ಔಟ್ ಮಾಡ್ಬೋದು, ಝೀರೋಸ್ನ ಫೈಂಡ್ ಔಟ್ ಮಾಡೋದ್ರಿಗೆ. ಓಕೆ, ಝೀರೋಸ್ ಫೈಂಡ್ ಔಟ್ ಮಾಡೋದ್ರಿಗೆ ಇದು ಮೆಥಡ್ಸ್ ಇವು. ಓಕೆ, ಇನ್ನು ರಿಲೇಷನ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಫಿಷಿಯೆಂಟ್ಸ್ಗೆ ನೋಡಿದರೆ ನೋಡಿ, ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಆದ್ರಿಂದ ಇದ್ರಿಗೆ 2 ರೂಟ್ಸ್ ಇರುತ್ತೆ. ಓಕೆ, ಆ 2 ರೂಟ್ಸ್ನ ನಾನು ಆಲ್ಫಾ ಬೀಟಾ ಅಂತ ಡಿನೋಟ್ ಮಾಡ್ತೀನಿ. ಜನರಲಾಗಿ ನಾನು ತಗೊತೀನಿ ಆಲ್ಫಾ ಬೀಟಾ ಅಂತ. ಓಕೆ, ಇವಾಗ ಸಮ್ ಆಫ್ ದ ರೂಟ್ಸ್ ಮಾಡಬೇಕು. ಸಮ್ ಆಫ್ ದಿ ರೂಟ್ಸ್ ಅಂದ್ರೂ ಒಂದೇ, ಝೀರೋಸ್ ಅಂದ್ರೂ ಒಂದೇ. ಸಮ್ ಆಫ್ ದಿ ಝೀರೋಸ್ ಈಕ್ವಲ್ ಟು, ಸಮ್ ಅಂದರೆ ಏನು, ಆ್ಯಡ್ ಮಾಡೋದು. ಇವೆರಡು ರೂಟ್ಸ್ನ ಆ್ಯಡ್ ಮಾಡಿ, ಆಲ್ಫಾ ಪ್ಲಸ್ ಬೀಟಾ. ಓಕೆ, ದಟ್ ಈಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾನ ಆ್ಯಡ್ ಮಾಡಿದರೆ ನನಗೇನು ಬರುತ್ತೆ, -b/a ಬರುತ್ತೆ. ಓಕೆ, ಇದು ಫಸ್ಟ್ ಒನ್ನು. ಓಕೆ, ಇದು ಈಕ್ವಲ್ ಟು ಇದ್ರಿಗೆ ಈಕ್ವಲ್ ಇರುತ್ತೆ, -b/a. ಬಿ ಅನ್ನೋದೇನು, ಕೋಫಿಷಿಯೆಂಟ್ ಆಫ್ ನೋಡಿ, ಎಕ್ಸ್ ಕೋಫಿಷಿಯೆಂಟ್ ತಾನೇ ಬಿ ಅನ್ನೋದು, ಕೋಫಿಷಿಯೆಂಟ್ ಆಫ್ ಎಕ್ಸು. ಮತ್ತು ಎ ಅನ್ನೋದೇನು, x² ಕೋಫಿಷಿಯೆಂಟ್ ಆಫ್ x². ಇದು ಕ್ಲಿಯರ್ ಆಯ್ತಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್ನು, ಪ್ರಾಡಕ್ಟ್ ಆಫ್ ದಿ ಝೀರೋಸ್ ಈಕ್ವಲ್ ಟು, ಪ್ರಾಡಕ್ಟ್ ಅಂದರೆ ಏನು, ಮಲ್ಟಿಪ್ಲಿಕೇಶನ್ ಆಲ್ಫಾ ಇಂಟು ಬೀಟಾ ಮಾಡಿದರೆ ದಟ್ ಈಸ್ ಈಕ್ವಲ್ ಟು c/a ಈಕ್ವಲ್ ಇರುತ್ತೆ. ಸಿ ಅಂದರೆ ಏನಿಲ್ಲಿ, ಕಾನ್ಸ್ಟೆಂಟ್ ಟರ್ಮ್. ಓಕೆ, ಕಾನ್ಸ್ಟೆಂಟ್ ಟರ್ಮ್ ಬೈ ಎ ಅಂದ್ರೇನು, ಕೋಫಿಷಿಯೆಂಟ್ ಆಫ್ x². ಇದು ಕ್ಲಿಯರ್ ಆಯ್ತಲ್ಲ. ಇದು ರಿಲೇಷನ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಫಿಷಿಯೆಂಟ್ಸ್ಗೆ ಇವೆರಡನ್ನೂ ನೆನಪಿಟ್ಕೊಳ್ಳಿ. ಓಕೆ, ನಿಮ್ಗೇನಾದರೂ ಪ್ರೂಫ್ ಬೇಕು, ಇದು ಹೆಂಗೆ ಬಂತು, -b/a ಹೆಂಗೆ ಬಂತು ಅಂತ ಪ್ರೂಫ್ ಬೇಕು ಅಂದರೆ ನಾನು ಬೇಕಾದ್ರೆ ಅದನ್ನು ನೀವೇನಾದರೂ ಬೇಕು ಅಂತ ಕೇಳಿದರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಮಾಡ್ತೀನಿ. ಇದ್ರಲ್ಲಿ ಸಿಂಪಲ್ ಏನೂ ಇಲ್ಲ. ಇಲ್ಲಿ ಎಕ್ಸ್ ಇದೆಯಲ್ಲ, ಓಕೆ, ಇದ್ರ 2 ರೂಟ್ಸು. ಓಕೆ, ಎಕ್ಸ್ನ ನಾನು ಫಸ್ಟ್ x = ಇಲ್ಲಿ ± ಇದೆ.
ಫಸ್ಟ್ ಪ್ಲಸ್ ತೊಗೊತೀನಿ, ಬಿ ಸ್ಕ್ವೇರ್ ಮೈನಸ್ 4ac/2a, ಮತ್ತು ಮೈನಸ್ ತೊಗೊತೀನಿ, ಮೈನಸ್ ಬಿ ಪ್ಲಸ್ ಇಲ್ಲಿ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac/2a. ಹಿಂಗೆ 2 ರೂಟ್ಸ್ ಬರುತ್ತೆ. ಇದನ್ನು ನಾನು ಆಲ್ಫಾ ಅನ್ಕೊತೀನಿ, ಇದನ್ನು ಬೀಟಾ ಅನ್ಕೊತೀನಿ. ಇವೆರಡನ್ನೂ ಆ್ಯಡ್ ಮಾಡಿದರೆ ನಿಮಗೆ ಮೈನಸ್ b/a ಬರುತ್ತೆ. ಓಕೆ, ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದರೆ ನಿಮಗೆ c/a ಬರುತ್ತೆ, ಅಷ್ಟೇ, ಇನ್ನೇನು ಇಲ್ಲ. ಓಕೆ, ಇನ್ನು ಡೀಟೇಲಾಗಿ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋ ಬೇಕಾದರೆ ಮಾಡ್ತೀನಿ ನಾನು. ಓಕೆ, ನೆಕ್ಸ್ಟು ಇವಾಗ ಇಲ್ಲಿ ನಮಗೆ ರಿಲೇಷನ್ ಗೊತ್ತಾಯಿತು. ಓಕೆ, ರಿಲೇಷನ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಫಿಷಿಯಂಟ್ ಗೊತ್ತಾಯಿತು. ಇವಾಗ ಸಪೋಸ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಆಫ್ ಝೀರೋಸು ಆ್ಯಂಡ್ ಸಮ್ ಆಫ್ ದ ಝೀರೋಸ್ ಕೊಟ್ಟುಬಿಟ್ಟಿದ್ದಾರೆ. ಓಕೆ, ಇವೆರಡೂ ಕೊಟ್ಟಿದ್ದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಹೆಂಗೆ ಫೈಂಡ್ ಔಟ್ ಮಾಡೋದು? ಕ್ವಾಡ್ರಾಟಿಕ್ ಈಕ್ವೇಷನ್ನು ಓಕೆ, ಅದ್ರಗೋಸ್ಕರ ನಮಗೆ ನೋಡಿ ಜನರಲ್ ಈಕ್ವೇಷನ್ ಗೊತ್ತಲ್ಲ, ax² + bx + c = 0. ಏನಿಂದ ಡಿವೈಡ್ ಮಾಡಿ ಏನು ಬರುತ್ತೆ ನಮಗೆ? x² + b/ax + c/a = 0. ಓಕೆ, x² b/a ಅಂದರೆ ಏನು ನೋಡಿ? ರಿಲೇಷನ್ ಏನಿದೆ ನಮಗೆ, b/a ಅಂದರೆ ಏನು? ಈ ಮೈನಸ್ನ ಈ ಸೈಡ್ ತೊಗೊಂಡ್ರೆ ಇದೇನಾಗುತ್ತೆ? ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಆಗುತ್ತಾ? b/a. ಓಕೆ, ಅಂದರೆ b/a ಪ್ಲಸ್ಸಲ್ಲಿ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ರಿಪ್ಲೇಸ್ ಮಾಡಿ, ಎಕ್ಸ್ ಪ್ಲಸ್ c/a ಅಂದರೆ ಏನು? ಆಲ್ಫಾ ಇಂಟು ಬೀಟಾ ಇದು = 0. ಓಕೆ, ದಟ್ ಮೀನ್ಸ್ x² ಮೈನಸ್ ಸಮ್ ಆಫ್ ದ ರೂಟ್ಸ್, ಸಮ್ ಆಫ್ ದ ಝೀರೋಸ್ ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ದಿ ಝೀರೋಸ್ = 0. ಇದು ನಮಗೆ ರಿಲೇಷನ್. ಇದೊಂದು ನೆನಪಿದ್ರೆ ಸಾಕು. ಇಲ್ಲಿ ಸೆಕೆಂಡ್ ಪ್ರಾಬ್ಲಮ್ಸ್ ಇದೆಯಲ್ಲ, ಇವೆಲ್ಲ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡಿಬಿಡ್ತೀರ. ಓಕೆ, ಗೊತ್ತಾಯ್ತಲ್ಲ? ಬೇಕಾದ್ರೆ ನಾನು ಸೆಕೆಂಡ್ ಒನ್ ಫಸ್ಟ್ ಹೇಳ್ತೀನಿ ನೋಡಿ ನಿಮಗೆ. ಸೆಕೆಂಡ್ ಒನ್ನಲ್ಲಿ ಫಸ್ಟ್ ಕ್ವಶನ್ ನೋಡಿ, ಫಸ್ಟ್ ಸಮ್ ಆಫ್ ದ ರೂಟ್ಸ್ ಕೊಟ್ಟಿದ್ದಾರೆ. ಅಂದರೆ ಆಲ್ಫಾ ಪ್ಲಸ್ ಬೀಟಾ ಎಷ್ಟು? 1/4 ಕೊಟ್ಟಿದ್ದಾರೆ. -1 ಅಂದರೆ ಆಲ್ಫಾ ಇಂಟು ಬೀಟಾ ನಮಗೆ ಎಷ್ಟು ಕೊಟ್ಟಿದ್ದಾರೆ? -1 ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಇದ್ದಾರೆ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದಾಗ ನಾವೇನು ಮಾಡಬೇಕಂದ್ರೆ p(x) ಅಂತ ಕನ್ಸಿಡರ್ ಮಾಡ್ಕೊತೀನಿ. p(x) = ನಮಗೆ ರಿಲೇಷನ್ ನೋಡಿ, ಇದು ರಿಲೇಷನ್ ಇದು ಗೊತ್ತಿದೆಯಲ್ಲ, ಇದನ್ನು ಅಪ್ಲೈ ಮಾಡಿ. 0 ಬದಲು p(x) ಅಂತ ತೊಗೊಂಡಿದ್ದೀನಿ. ಇದೇನಾಗುತ್ತೆ? x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ, ಇದು ಫಾರ್ಮಲ್ ಆಗುತ್ತೆ. x² ಮೈನಸ್ ಆಲ್ಫಾ ಇಂಟು ಬೀಟಾ ಎಷ್ಟು? 1/4 ಇಂಟು ಎಕ್ಸ್, ಆಲ್ಫಾ ಇಂಟು ಬೀಟಾ ಎಷ್ಟು? -1. ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? x² ಮೈನಸ್ 1/4x -1 ಬರುತ್ತೆ. ಇದು ಗೊತ್ತಾಯ್ತಲ್ಲ? ಓಕೆ, ಸಿಮ್ಲರ್ಲಿ ಹಿಂಗೆ ನೀವು ಸೆಕೆಂಡ್ ಒನ್ ಕೂಡ ಫೈಂಡ್ ಔಟ್ ಮಾಡ್ಬೋದು. ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ? ಆಲ್ಫಾ ಪ್ಲಸ್ ಬೀಟಾ ಎಷ್ಟು ಕೊಟ್ಟಿದ್ದಾರೆ? √2 ಕೊಟ್ಟಿದ್ದಾರೆ. ಆಲ್ಫಾ ಇಂಟು ಬೀಟಾ 1/3. ನಮ್ಗೆ ಫಾರ್ಮಲ್ ಏನು? p(x) = x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ತಾನೆ. x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಷ್ಟು? √2x, ಆಲ್ಫಾ ಇಂಟು ಬೀಟಾ ಎಷ್ಟು? 1/3. ಓಕೆ, ಇದು p(x). ಹೀಗೆ ನೀವು ಪ್ರತಿಯೊಂದನ್ನು ಈಗ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಓಕೆ, ಇದು ಐ ಹೋಪ್ ನಿಮಗೆ ಇದು ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ವಿಡಿಯೋನ ಪಾಸ್ ಮಾಡಿ ಒಂದು ಸಲ ನೀವು ಟ್ರೈ ಮಾಡಿ ಇದನ್ನು. ಓಕೆ, ನೀವು ಇದನ್ನು ಹೆಂಗೆ ಟ್ರೈ ಮಾಡ್ತೀರಾ ಅಂತ ಒಂದು ಸಲ ಟ್ರೈ ಮಾಡಿ. ಆನ್ಸರ್ಸ್ನ ಮತ್ತೆ ವೆರಿಫೈ ಮಾಡ್ಕೊಳ್ಳಿ. ವಿಡಿಯೋನ ವೆರಿಫೈ ಮಾಡ್ಬೋದು ಆನ್ಸರ್ಸ್ನ. ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಿದ್ದಾರೆ ನಮಗಿಲ್ಲಿ? ಥರ್ಡ್ ಒನ್ ನೋಡಿ, 0√5 ಕೊಟ್ಟಿದ್ದಾರೆ. 0√5 ಕೊಟ್ಟಿದ್ದಾರೆ. ಥರ್ಡ್ ಒನ್ನಲ್ಲಿ 0√5. ಆಲ್ಫಾ ಪ್ಲಸ್ ಬೀಟಾ ಎಷ್ಟು? 0. ಆಲ್ಫಾ ಇಂಟು ಬೀಟಾ ಎಷ್ಟು? √5. ಕರೆಕ್ಟಾ? ಓಕೆ, ಸಮ್ ಆಫ್ ದಿ ಪ್ರಾಡಕ್ಟ್ ಆಫ್ ದಿ. ಓಕೆ, ಇವಾಗ ಇದರಲ್ಲಿ ಪುಟ್ ಮಾಡಿದರೆ ನಮಗೇನು ಬರುತ್ತೆ? ಇದು x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಷ್ಟು? 0 ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಎಷ್ಟು? √5. ಓಕೆ, ದಟ್ ಈಸ್ ಈಕ್ವಲ್ ಇದು ಎಷ್ಟು ಬರುತ್ತೆ? x² ಪ್ಲಸ್ √5. ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಅನ್ನೋದಾಗುತ್ತೆ. ಓಕೆ, ಇದು ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟು
ಫೋರ್ತ್ ಒನ್ನು 1, 1 ಅಂದರೆ ಆಲ್ಫಾ ಪ್ಲಸ್ ಬೀಟಾ ಎಷ್ಟು 1, ಆಲ್ಫಾ ಇಂಟು ಬೀಟಾ ಎಷ್ಟು 1. ಓಕೆ, ನಮಗೆ ಫಾರ್ಮುಲಾ ಏನು, ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ತಾನೆ. ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಷ್ಟು 1 ಅಂದರೆ 1 ಇಂಟು ಎಕ್ಸ್ ಆಲ್ಫಾ ಇಂಟು ಬೀಟಾ 1. ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟು ಇದನ್ನು ನೋಡಿ. ನೆಕ್ಸ್ಟು -1/4, 1/4 ಇದೆ. ಓಕೆ, ಆಲ್ಫಾ ಪ್ಲಸ್ ಬೀಟಾ ಎಷ್ಟು ಕೊಟ್ಟಿದ್ದಾರೆ 1/4, ಆಲ್ಫಾ ಇಂಟು ಬೀಟಾ ಎಷ್ಟು 1/4 ಕೊಟ್ಟಿದ್ದಾರೆ. ಓಕೆ, ಇದನ್ನು ಫಾರ್ಮುಲಾದಲ್ಲಿ ನಾವು ಅಪ್ಲೈ ಮಾಡಿದರೆ ನಮಗಿದೆಷ್ಟು ಬರುತ್ತೆ, ಇದು ಇದನ್ನು ಅಪ್ಲೈ ಮಾಡಿದರೆ ಇದೆಷ್ಟು ಬರುತ್ತೆ ನಮಗೆ, ಎಕ್ಸ್ ಸ್ಕ್ವೇರ್ ಮೈನಸ್ 1/4x ಪ್ಲಸ್ 1/4 ಬರುತ್ತೆ. ಓಕೆ, ನೆಕ್ಸ್ಟು 6th ಒನ್ನು ಏನು 4, 1 ಕೊಟ್ಟಿದ್ದಾರೆ. ಓಕೆ, ಆಲ್ಫಾ ಪ್ಲಸ್ ಬೀಟಾ ಎಷ್ಟು ನಮಗೆ 4, ಆಲ್ಫಾ ಇಂಟು ಬೀಟಾ ಎಷ್ಟು 1, ಕರೆಕ್ಟಾ. ಇವಾಗ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಷ್ಟು 4x ಪ್ಲಸ್ ಆಲ್ಫಾ ಬೀಟಾ ಎಷ್ಟು 1. ಓಕೆ, ದಿಸ್ ಈಸ್ ಅವರ್ ರಿಕ್ವೈರ್ಡ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗುತ್ತೆ. ಓಕೆ, ನಿಮ್ಗೆ ಜಸ್ಟ್ ಫಾರ್ಮುಲಾ ಒಂದು ನೆನಪಿದ್ದರೆ ಈಸಿಯಾಗಿ ನೀವು ಮಾಡ್ಕೊಂಡು ಹೊರಟೋಗ್ತೀರ, ಇದರಲ್ಲಿ ಯಾವುದೇ ಡೌಟ್ ಇರಲ್ಲ. ಓಕೆ, ಇದು ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ನೋಡಿ, ಇದು ಸೊಲ್ಯೂಷನ್ಸ್ ಇವೆಲ್ಲ. ಓಕೆ, ಓಕೆ, ನೆಕ್ಸ್ಟು ಫಸ್ಟ್ ಕ್ವಶನ್ ಫೈಂಡ್ ದ zeros of the following quadratic polynomials and verify the relation between zeros and the coefficient. ಓಕೆ, ಇದರಲ್ಲಿ ಫಸ್ಟ್ ನಾವು ಇದಕ್ಕೆ ಝೀರೋಸ್ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟು ಇದರಿಗೆ ಕೋಫಿಷಿಯಂಟ್ ಅನ್ನೋದು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಫಸ್ಟ್ ಕ್ವಶನಲ್ಲಿ ಏನಿದೆ ನಮಗೆ ಈಕ್ವೇಷನ್ ಏನಿದೆ, ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಇದೆ. ಓಕೆ, ಇವಾಗ ನಾನು ಆಲ್ಫಾ ಬೀಟಾ ಎರಡೂ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಆಲ್ಫಾ ಬೀಟಾ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನಾನು ಫ್ಯಾಕ್ಟ್ರೈಸೇಷನ್ ಮೆಥಡ್ ಟ್ರೈ ಮಾಡ್ತೀನಿ ಫಸ್ಟ್. ನೋಡಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಕೋಫಿಷಿಯಂಟ್ ಏನಿದೆ ಅದು 1 ಇದೆ, ಇಲ್ಲಿ ಕಾನ್ಸ್ಟೆಂಟ್ ಏನಿದೆ -8 ಇದೆ. ಇನ್ನೂ ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಬರುತ್ತೆ, -8 ಬರುತ್ತೆ. ಓಕೆ, ಮಿಡಲಲ್ಲಿರೋ ಎಕ್ಸ್ ಕೋಫಿಷಿಯಂಟ್ ಎಷ್ಟಿದೆ, -2 ಇದೆ, ರೈಟಾ. ಓಕೆ, ಇವಾಗ ಸಮ್ ಮಾಡಿದರೆ -2 ಮಾಡಬೇಕು, ಪ್ರಾಡಕ್ಟ್ ಮಾಡಿದರೆ -8 ಬರಬೇಕು ಅಂತ 2 ನಂಬರ್ಸ್ ನಾವು ತೊಗೊಬೇಕಾಗುತ್ತೆ. ಓಕೆ, ನೋಡಿ, ಪ್ರಾಡಕ್ಟ್ ಮಾಡಿದರೆ -8 ಬರೋದು, ಸಮ್ ಮಾಡಿದರೆ -2 ಬರೋದು. ಎರಡು ನಂಬರ್ಸ್ ಯಾವುದಾಗುತ್ತೆ ನೋಡಿ, 4 ಇಂಟು 2 ಮಾಡಿದರೆ 8 ಬರುತ್ತೆ. ನಮ್ಗೆ ಬೇಕಾಗಿರೋದೇನು -8. ನಾನೇನು ಮಾಡ್ತೀನಿ, ಅದು ಅಲ್ದಿರ ಸಮ್ ಮಾಡಿದರೆ -2 ಬರಬೇಕು. ಅದಕ್ಕೆ ನಾನೇನು ಮಾಡ್ತೀನಿ, -4ಗೆ ಮೈನಸ್ ತೊಗೊತೀನಿ. ಅವಾಗ -4 ಇಂಟು 2 ಏನಾಗುತ್ತೆ, -8 ಆಗುತ್ತೆ. -4 + 2 ಮಾಡಿದರೆ ಏನು ಬರುತ್ತೆ, -2 ಬರುತ್ತೆ. ಅಂದರೆ ಇದನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಆವಾಗ ಎಕ್ಸ್ ಸ್ಕ್ವೇರ್ ನೋಡಿ, ಇದು ನಮಗೆ 2 ನಂಬರ್ಸ್ ಆಗುತ್ತೆ, -4, 2. ಆವಾಗ -4x + 2x - 8 = 0. ಓಕೆ, ಎಕ್ಸ್ ಸ್ಕ್ವೇರ್ ಇದರಲ್ಲಿ ಎಕ್ಸ್ ಅನ್ನೋದು ಕಾಮನ್ ತೊಗೊಳ್ಳಿ. ಆವಾಗ ನಮಗೇನು ಬರುತ್ತೆ, x - 4, ಇದರಲ್ಲಿ +2 ಅನ್ನೋದು ಕಾಮನ್ ತೊಗೊಂಡ್ರೆ x - 4 = 0. ಇವೆರಡರಲ್ಲಿ x - 4 ಕಾಮನ್ ಇದೆ, ಕಾಮನ್ ತೊಗೊಂಡ್ರೆ ಇದು x + 2 = 0 ಆಗುತ್ತೆ. ಇವನ್ =0 ಮಾಡಿದರೆ ಓಕೆ, ನಮಗೆ 2 ರೂಟ್ಸ್ ಸಿಗುತ್ತೆ, x = 4, ಇನ್ನೊಂದು x = -2. ಇವಾಗ ನಾವು ವೆರಿಫೈ ಮಾಡಬೇಕಲ್ಲ. ನೋಡಿ, ನೆಕ್ಸ್ಟ್ ಇದರಲ್ಲೇ ರಿಲೇಷನ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ಕೋಫಿಷಿಯಂಟ್ಸ್ಗೆ ನಾವು ವೆರಿಫೈ ಮಾಡಬೇಕಾಗುತ್ತೆ. ಓಕೆ, ವೆರಿಫೈ zeros and coefficient. ಓಕೆ,
ಇದನ್ನು ವೆರಿಫೈ ಮಾಡಬೇಕು. ನಮಗೆ ಸಮ್ ಆಫ್ ದ ರೂಟ್ಸ್ ಗೊತ್ತಲ್ಲ, ಸಮ್. ಓಕೆ, ಸಮ್ ಆಫ್ ದಿ ಝೀರೋಸ್. ಸಮ್ ಆಫ್ ದಿ ಝೀರೋಸ್ ಏನು ನಮಗೆ 4 - 2 ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ 2 ಬರುತ್ತೆ. ಓಕೆ, ನಾನು 2ನ 2/1 ಅಂತ ಬರ್ಕೊಬೋದಾ? ಓಕೆ, ಅರ್ಥ ಆಯ್ತಾ? ಇಲ್ಲಿ ನಮಗೆ 2/1. ಇವಾಗ ಈ 2 ಅನ್ನೋದು ಏನಕ್ಕಿದೆ ನೋಡಿ, ಈ 2 ಅನ್ನೋದು ಏನಾಗಿದೆ, ಎಕ್ಸ್ ಕೋಎಫಿಷಿಯೆಂಟ್. ಇದನ್ನು ಜನರಲ್ ಕಂಪೇರ್ ಮಾಡಿ, ax² + bx + c. ಇದರಲ್ಲಿ b ಏನಾಗುತ್ತೆ, b = -2 ಇದೆ. ಅಂದರೆ 2 = ಏನಾಗುತ್ತೆ ನಮಗೆ, 2 = -b ತಾನೆ. ಅಂದರೆ 2 ಪ್ಲೇಸಲ್ಲಿ ನಾನು -b ತೊಗೊಬೋದು. 1 ಪ್ಲೇಸಲ್ಲಿ ಏನು ತೊಗೊಬೋದು ನೋಡಿ, ಇದನ್ನು ಕಂಪೇರ್ ಮಾಡಿದರೆ 1 ಪ್ಲೇಸಲ್ಲಿ ಏನಿದೆ a. ಓಕೆ, ಇದು ಝೀರೋಸ್ ಆ್ಯಂಡ್ ಕೋಎಫಿಷಿಯೆಂಟ್ಸ್ ನಾವು ಹಿಂಗೆ ವೆರಿಫೈ ಮಾಡಿ ಬರೀತೀವಿ. ಓಕೆ, ಸಿಮ್ಲರ್ಲಿ ಪ್ರಾಡಕ್ಟ್ ಕೂಡ ಬರೀಬೋದು. ಪ್ರಾಡಕ್ಟ್ ಆಫ್ ದಿ ಝೀರೋಸ್ ನೀವು ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ. 4 × -2 ಮಾಡಿದರೆ ಎಷ್ಟು ಬರುತ್ತೆ, -8. -8/1 ಅಂತ ಬರ್ಕೊತೀನಿ. ಇವಾಗ ನೋಡಿ, -8 ಅನ್ನೋದೇನು c/1 ಅನ್ನೋದು a. ಹೀಗೆ ವೆರಿಫೈ ಮಾಡೋದು. ಈಗ ಗೊತ್ತಾಯ್ತಲ್ಲ. ನೆಕ್ಸ್ಟು ಸೆಕೆಂಡ್ ಕ್ವಶನ್ ನೋಡೋಣ. ಸೆಕೆಂಡ್ ಕ್ವಶನಲ್ಲಿ ಏನಿದೆ ನಮಗೆ, 4s² - +1. ಓಕೆ, ಇವಾಗ ನಮಗೆ ಎಂಥ ನಂಬರ್ ಬೇಕು ಅಂದರೆ, ಸಮ್ ಮಾಡಿದರೆ -4 ಬರಬೇಕು. ಮಲ್ಟಿಪ್ಲೈ ಮಾಡಿದರೆ 4 ಬರಬೇಕು ಅಂತ 2 ನಂಬರ್ಸ್ ನಮ್ಗೆ ಬೇಕು. ಓಕೆ, ಅಂತ 2 ನಂಬರ್ಸ್ ಏನು ಬರುತ್ತೆ ನಮಗೆ ನೋಡಿ, ನಾನು -2 × -2 ಅಂತ ತಗೊಬೋದಾ? ಮಲ್ಟಿಪ್ಲೈ ಮಾಡಿದರೆ 4 ಬರುತ್ತೆ. -2 ಇವನ್ನೆರಡನ್ನೂ ಆ್ಯಡ್ ಮಾಡಿ, -2 ಮಾಡಿದರೆ -4. ಅಂದರೆ ಆ 2 ನಂಬರ್ಸ್ ಯಾವಾಗುತ್ತೆ, -2 -2 ತಗೋಬೋದು. ಅಂದರೆ 4s², ಈ -4s ನಾನು -2s + 1 = 0 ಅಂತ ತೊಗೊತೀನಿ. ನೆಕ್ಸ್ಟು ಇವೆರಡರಲ್ಲಿ 2 ಅನ್ನೋದು ಕಾಮನ್ ತೊಗೊಳ್ಳಿ. 2s ಅನ್ನೋದು ಕಾಮನ್ ತೊಗೊಂಡ್ರೆ 2s - 1, ಇದರಲ್ಲಿ -1 ಕಾಮನ್ ತೊಗೊಂಡ್ರೆ 2s - 1 = 0. ಇವೆರಡರಲ್ಲಿ 2s - 1 ಕಾಮನ್ ತೊಗೊಳ್ಳಿ. ಓಕೆ, 2s - 1 = 0. ಇವೆರಡನ್ನೂ ಈಕ್ವಲ್ ಮಾಡಿದರೆ ಇದೆಲ್ಲ ಸೇಮೇ ಇದೆ. ಓಕೆ, 2s - 1 = 0. ಆಗ 2s = 1, s = 1/2, 1/2 ಬರುತ್ತೆ. ಕರೆಕ್ಟಾಗಿ ಎಸ್ ವ್ಯಾಲ್ಯೂ ಝೀರೋಸ್ ಏನು ಬರುತ್ತೆ ನಮಗೆ, 1/2, 1/2 ಬರುತ್ತೆ. ಇವಾಗ ನಾವು ರಿಲೇಷನ್ನ ವೆರಿಫೈ ಮಾಡಬೇಕು. ಸಮ್ ಆಫ್ ದಿ ಝೀರೋಸ್ ಏನಾಗುತ್ತೆ, 1/2 + 1/2 ಅಂದರೆ 2/2, ದಟ್ಸ್ ವ್ಯಾಲ್ಯೂ 1. ಓಕೆ, 1 ಅಂದರೆ ನಾವೇನು ನೋಡಿ, ಇಲ್ಲಿ ಕಂಪೇರ್ ಮಾಡಿದರೆ ಎಸ್ ಕೋಎಫಿಷಿಯೆಂಟ್ ಏನು, -4. ಬಿ ಎಷ್ಟಿದೆ, -4. ಓಕೆ, ಇಲ್ಲಿ ಆಲ್ರೆಡಿ ನಮಗೆ ಇಲ್ಲಿ ಮೈನಸ್ಸು, ಇಲ್ಲಿ -4/4. ಓಕೆ, ನಮ್ಗೆ ಗೊತ್ತಿದೆಲ್ಲ ಆಲ್ಫಾ + ಬೀಟಾ ವ್ಯಾಲ್ಯೂ ಎಷ್ಟಿದೆ ನಮಗೆ, -b/a. ಓಕೆ, ಅದರಿಂದ ಇಲ್ಲಿ ಮೈನಸ್ಸು, ಬಿ ವ್ಯಾಲ್ಯೂ -4/4. ಓಕೆ, ಅದರಿಂದ ಇದನ್ನು ನಾನು ಹೆಂಗೆ ಬರ್ಕೊತೀನಿ ಅಂದರೆ b/a ಅಂತ ಬರ್ಕೊಬೋದು. ಓಕೆ, ಹೀಗೆ ವೆರಿಫೈ ಮಾಡ್ಬೋದು ಇದನ್ನು. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ದಿ ಝೀರೋಸ್ ಏನಾಗುತ್ತೆ ನಮಗೆ, ಪ್ರಾಡಕ್ಟ್ ಆಫ್ ದಿ ಝೀರೋಸ್ ಏನು, 1/2 × 1/2 ದಟ್ ಈಸ್ ಈಕ್ವಲ್ ಟು 1/4. ಓಕೆ, 1/4. ಸಿ ವ್ಯಾಲ್ಯೂ ಎಷ್ಟಿದೆ, 1. ಓಕೆ, 4 ಅಂದರೆ ಏನು, ಎ ವ್ಯಾಲ್ಯೂ ಅಲ್ಲ. ಇದು ಹೀಗೆ ವೆರಿಫೈ ಮಾಡೋದು. ಗೊತ್ತಾಯ್ತಲ್ಲ. ಸಿಮ್ಲರ್ಲಿ ಥರ್ಡ್ ಕ್ವಶನ್ನು, ಇದರಲ್ಲಿ ಥರ್ಡ್ ಕ್ವಶನ್ ನೋಡಿ, 6x², ಓಕೆ, -3 - 7x, ಓಕೆ, = 0. ಇದನ್ನು ರಿಅರೇಂಜ್ ಮಾಡಿದರೆ 6x² - 7x - 3 = 0. ಇವಾಗ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದರೆ ನಮಗೆ 6 × 3 = -18 ಬರಬೇಕು. ನೋಡಿ, -3, ಇಲ್ಲಿ 6 ಇದೆ, -18 ಬರಬೇಕು. ಸಮ್ ಮಾಡಿದರೆ -7 ಬರಬೇಕು. ಅಂತ 2 ನಂಬರ್ಸು ಯಾವಿದೆ ನಮಗೆ,
ಅಂತ 2 ನಂಬರ್ಸ್ ತಗೊಳ್ಳೋ -18 ಬರಬೇಕು. 9 ಇದೆ ತಾನೆ, 9 × 2 ಮಾಡಿದರೆ 18 ಬರುತ್ತೆ. 9ಗೆ ನಾನು ಮೈನಸ್ ತೊಗೊತೀನಿ, -9 × 2 ಮಾಡಿದರೆ -18, -9 + 2 ಮಾಡಿದರೆ -7 ಬರುತ್ತೆ. ಓಕೆ, ಅರ್ಥ ಇದೆಯಲ್ಲ? ಅದರಿಂದ ಇದನ್ನು ನಾನು ಹೆಂಗೆ ಮಾಡ್ತೀನಿ, ಸ್ಪ್ಲಿಟ್ ಮಾಡಿದರೆ 6x² -7x ನಾನು -9x, ಓಕೆ, +2x -3 = 0 ಅಂತ ತೊಗೊಬೋದು. ಇದರಲ್ಲಿ ನಾನು 3 ಕಾಮನ್ ತೊಗೊಂಡ್ರೆ 3x ಕಾಮನ್ ತೊಗೊತೀನಿ. ಇದು 3x ಕಾಮನ್ ತೊಗೊಂಡ್ರೆ ಇಲ್ಲಿ ಏನು ಬರುತ್ತೆ ನಮಗೆ, 2x ಮೈನಸ್ ಇದು 3 ಬರುತ್ತೆ. ಓಕೆ, ಮತ್ತು ಇಲ್ಲಿ 1 ಕಾಮನ್ ತೊಗೊಂಡ್ರೆ ಇಲ್ಲಿ 2x - 3 = 0. ಇವೆರಡರಲ್ಲಿ 2x - 3 ಕಾಮನ್ ತೊಗೊಂಡ್ರೆ 2x - 3 3x + 1 = 0 ಬರುತ್ತೆ. ಅವಾಗ ಇವೆರಡನ್ನೂ ಈಕ್ವಲ್ ಟು ಮಾಡಿ, 2x - 1 = 0, 2x - 3 = 0 ಮತ್ತು 3x + 1 = 0 ಮಾಡಿ. ಆವಾಗ 2x = 3 ಬರುತ್ತೆ, 3x = -1, x ಏನು ಬರುತ್ತೆ 3/2 ಬರುತ್ತೆ. ಓಕೆ, x = ಏನು ಬರುತ್ತೆ -1/3 ಬರುತ್ತೆ. ಇದು ನಮಗೆ ಝೀರೋಸ್. ಇವಾಗ ರಿಲೇಷನ್ನ ವೆರಿಫೈ ಮಾಡಬೇಕು. ಸಮ್ ಆಫ್ ದಿ ಝೀರೋಸ್ = ಏನು ಬರುತ್ತೆ 3/2 -1/3. ಓಕೆ, LCM ತೊಗೊಳ್ಳಿ. ಓಕೆ, 6 ಇದು 9 - 2 ಅಂದರೆ 7/6 ಬರುತ್ತೆ. ಓಕೆ, 7 ಅಂದರೆ ಏನಿದೆ ನೋಡಿ ಇಲ್ಲಿ, ಇದನ್ನು ಕಂಪೇರ್ ಮಾಡಿದರೆ, ಜನರಲ್ಗೆ ಕಂಪೇರ್ ಮಾಡಿದರೆ ax² + bx + c, b ಏನಾಗುತ್ತೆ ಇಲ್ಲಿ -7, ಅಂದರೆ 7 ಪ್ಲೇಸಲ್ಲಿ -b ಅಂತ ತೊಗೊಬೋದು, 6 ಹತ್ರ a ಅಂತ ತೊಗೊಬೋದು. ಹೀಗೆ ವೆರಿಫೈ ಮಾಡಿದೆ. ಅರ್ಥ ಇಲ್ಲ? ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ದಿ ಝೀರೋಸ್ = ಅಂದರೆ ಇವೆರಡು ಮಲ್ಟಿಪ್ಲೈ ಮಾಡಿ, 3/2 × -1/3 ಮಾಡಿದರೆ -3/3 = 6, ಅಂದರೆ ಇದನ್ನು -1/2 ಅಂತ ಬರಿಬೋದು. ಓಕೆ, ಇಲ್ಲ ಅಂದರೆ ನಮ್ಗೆ ಡೈರೆಕ್ಟಾಗಿ ಇದೆಯಲ್ಲ, ಕ್ಯಾನ್ಸಲ್ ಮಾಡೋದೇನು ಬೇಕಾಗಿಲ್ಲ. -3 ಅಂದರೆ ಏನು, ಸಿ ತಾನೆ, c/6 ಅಂದರೆ ಎ. ಹೀಗೆ ವೆರಿಫೈ ಮಾಡ್ಕೊಳ್ಳೋದು. ಓಕೆ, ನೆಕ್ಸ್ಟು 4u² + 8u. ಓಕೆ, 4th ಕ್ವಶನ್ನು, 4u² + 8u = 0. ಇದರಲ್ಲಿ 4u ಕಾಮನ್ ತೊಗೊಂಡಿದ್ರೆ ಅಂದ್ಕೊಳ್ಳಿ, ಇವಾಗ ಏನು ಬರುತ್ತೆ, ಇದು u + 2 = 0 ಬರುತ್ತೆ. ಓಕೆ, ಇವಾಗ 4u = 0 ನೋಡಿ, ಈ 4 ಕಾನ್ಸ್ಟೆಂಟ್, ಇದನ್ನು ಕೆಳಗಡೆ ಕಳಿಸಿದ್ರೆ 0 ಆಗುತ್ತೆ. ಆವಾಗ ಓನ್ಲಿ u = 0 ಆ್ಯಂಡ್ u + 2 = 0 ಆಗುತ್ತೆ. ದಟ್ ಮೀನ್ಸ್ u = -2. ಇವೆರಡು ಝೀರೋಸ್ ಆಗುತ್ತೆ ನಮಗೆ. ಇವಾಗ ರಿಲೇಷನ್ ವೆರಿಫೈ ಮಾಡಿದರೆ ಸಮ್ ಆಫ್ ದಿ ಝೀರೋಸ್ ಏನಾಗುತ್ತೆ ನಮಗೆ, 0 - 2 ಬರುತ್ತೆ, -2/1 ಅಂತ ಬರ್ಕೊಬೋದು. ಓಕೆ, ಇಲ್ಲಿ -2, ಇದರಲ್ಲಿ -2 ಏನಿದೆ ನಮಗೆ ನೋಡಿ, ನಮಗೆ ಇಲ್ಲಿ ನ್ಯೂಮರೇಟ್ರಲ್ಲಿ ನಮ್ಗೆ ಏನು ಬೇಕು, ನಮಗೆ ಇಲ್ಲಿ ಇದರಲ್ಲಿ ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿದರೆ ನಮ್ಗೆ ಹೆಂಗೆ ಬರುತ್ತೆ, ಇದು 4 ಕಾಮನ್ ತೊಗೊಂಡ್ರೆ ಇದು ನಮಗೆ u² + 2u = 0 ಆಗುತ್ತೆ. ಕರೆಕ್ಟಾ? 4ನಿಂದ ಡಿವೈಡ್ ಮಾಡ್ಬೋದು, ಅವಾಗ u² + 2u = 0 ಆಗುತ್ತೆ. ಇದು ನಮಗೆ ಇದನ್ನು ಸಿಂಪ್ಲಿಫೈ ಮಾಡಿದರೆ ಈಗ ಬರುತ್ತೆ. ಓಕೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಹಿಂಗೆ ಬರುತ್ತೆ. ಇವಾಗ ಇದ್ರಿಗೆ ಕಂಪೇರ್ ಮಾಡಿದರೆ ಇಲ್ಲಿ ನೋಡಿ 2 ಇದೆ, ಅಂದರೆ ಇಲ್ಲಿ -2 ಇದೆ, ಅಂದರೆ ಇಲ್ಲಿ ನಾವೇನು ಬರ್ಕೊಬೋದು, b ಬರ್ಕೊಬೋದು. b/1 ಅಂದರೆ ಏನು, a. ಓಕೆ, b/a ಅಂತ ಬರ್ಕೊಬೋದು. ಇದು ಕ್ಲಿಯರ್ ಆಯ್ತಲ್ಲ? ಓಕೆ, ನೆಕ್ಸ್ಟು ಪ್ರಾಡಕ್ಟ್ ಆಫ್ ದಿ ಝೀರೋಸ್ ಏನು, 0 × -2 ದಟ್ ಈಸ್ = 0, 0/1 ಅಂತ ಬರ್ಕೊಬೋದು. 0 ಇಲ್ಲಿ ನೋಡಿ, ಸಿ ಕಾನ್ಸ್ಟೆಂಟ್ ಟರ್ಮೇ ಇಲ್ಲ, ಇಲ್ಲಿ ದೇರ್ ಈಸ್ ನೋ ಕಾನ್ಸ್ಟೆಂಟ್ ಟರ್ಮ್, ಅದರಿಂದ 0 ಅಂತ ಸಿ ತೊಗೊಬೋದು, 1 ಅಂದರೆ ಎ ಅಂತ ತೊಗೊಬೋದು. ಕ್ಲಿಯರ್ ಆಯ್ತಲ್ಲ? ಓಕೆ,
ಇದನ್ನು ಜಸ್ಟ್ ಕಂಪೇರ್ ಮಾಡಿ ಜನರಲ್ಗೆ a² ಪ್ಲಸ್ bx ಪ್ಲಸ್ c = 0 ಕಂಪೇರ್ ಮಾಡಿದರೆ ಇಲ್ಲೇ ನಮಗೆ ಇದೇನಾಗುತ್ತೆ, ನಮಗೆ ಇಲ್ಲಿ ಬಿ ಅನ್ನೋದು ಏನಾಗಬೇಕು, ಇಲ್ಲಿ 2. ಓಕೆ, ಸಮ್ ಆಫ್ ದ ಝೀರೋಸ್ ಮೈನಸ್ ಬಿ ಬೈ ಎಗೆ ಈಕ್ವಲ್ ಇರುತ್ತೆ. ಓಕೆ, ಅದರಿಂದ ಇಲ್ಲಿ ಬಿ ಅನ್ನೋದು ಏನಾಗುತ್ತೆ, ನಮಗೆ 2 ಆಗುತ್ತೆ. ಇಲ್ಲಿ ಆಲ್ರೆಡಿ ಮೈನಸ್ ಇದೆ. ಓಕೆ, ಮೈನಸ್ ಬರುತ್ತೆ. ಓಕೆ, ಬಿ ಅನ್ನೋದು 2 ಆಗುತ್ತೆ. ಓಕೆ, ಕ್ಲಿಯರ್ ಆಯ್ತಲ್ಲ. ನೆಕ್ಸ್ಟ್ ಕ್ವಶನ್ ಏನು, t² ಮೈನಸ್ 15 t² ಮೈನಸ್ 15 = 0. ಈ 15 ಈ ಸೈಡ್ ಕಳಿಸಿದ್ರೆ t² = 15, t = ಪ್ಲಸ್ ಆರ್ ಮೈನಸ್ √15 ಆಗುತ್ತೆ. 15ನ ಬೇಕಾದರೆ ನಾವು 5 3s ಬರೆದ್ರೆ ಸಮಥಿಂಗ್ ಅದೇ ಆಗುತ್ತೆ 15. ಓಕೆ, ಇದು ನಮಗೆ ಟಿ ಅನ್ನೋದು ಒಂದು ಪ್ಲಸ್ √15 ಆಗುತ್ತೆ, ಇನ್ನೊಂದು ಮೈನಸ್ √15 ಆಗುತ್ತೆ. ಓಕೆ, ಆವಾಗ ಏನು ಮಾಡಬೇಕಿದು, ಸಮ್ ಆಫ್ ದ ರೂಟ್ಸ್ ಮಾಡಿ. ಸಮ್ ಆಫ್ ದಿ ಝೀರೋಸ್ ಏನಾಗುತ್ತೆ, ನಮಗೆ √15 ಮೈನಸ್ √15 ಏನಾಗುತ್ತೆ, 0. ಇದನ್ನು 0/1 ಅಂತ ಬರ್ಕೊಬೋದು. ಇಲ್ಲಿ ನೋಡಿ, ಇಲ್ಲಿ ಟಿ ಟರ್ಮೇ ಇಲ್ಲ, ಈ ಫಾರ್ಮಲ್ಲಿ ಇರಬೇಕು ನಮಗೆ. ಏನು, a² ಪ್ಲಸ್ bt ಪ್ಲಸ್ c = 0 ಈ ಫಾರ್ಮಲ್ಲಿ ಇರಬೇಕು. ಬಟ್ ಇದಿದೆ, ಕಾನ್ಸ್ಟೆಂಟ್ ಟರ್ಮ್ ಇದೆ, ಬಟ್ ಮಿಡಲ್ ಟರ್ಮ್ ಇಲ್ಲ. ಆವಾಗ 0 ಪ್ಲಸ್ಸಲ್ಲಿ ನಾನು ಮೈನಸ್ ಬಿ ಅಂತ ಬರ್ಕೊಬೋದು, 1 ಪ್ಲಸ್ಸಲ್ಲಿ ಎ ಅಂತ ಬರ್ಕೊತೀನಿ. ಓಕೆ, ಪ್ರಾಡಕ್ಟ್ ಆಫ್ ದಿ ಝೀರೋಸ್ ಏನಾಗುತ್ತೆ, ಇವೆರಡು ಮಲ್ಟಿಪ್ಲೈ ಮಾಡಿ. √15 ಇಂಟು ಮೈನಸ್ √15 ಮಲ್ಟಿಪ್ಲೈ ಮಾಡಿದರೆ ಮೈನಸ್ 15 ಬರುತ್ತೆ. ಓಕೆ, ಇದನ್ನು ಮೈನಸ್ 15/1 ಅಂತ ಬರ್ಕೊತೀನಿ. ಮೈನಸ್ 15 ಅಂದರೆ ಏನು, ಸಿನೇ ತಾನೆ, c/a. ಹೀಗೆ ವೆರಿಫೈ ಮಾಡಿದ್ರಿ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ನು, 3x² ಮೈನಸ್ x ಮೈನಸ್ 4. 6th one, 3x² ಮೈನಸ್ x ಮೈನಸ್ 4 = 0. ಓಕೆ, ಇಲ್ಲಿ 4 3s 12. 3 ಇಂಟು 4 ಮಾಡಿದರೆ ಎಷ್ಟು, 12. ಮಲ್ಟಿಪ್ಲೈ ಮಾಡಿದರೆ 12 ಬಂತು. ಆ್ಯಡ್ ಮಾಡಿದರೆ ಎಷ್ಟು ಬರಬೇಕು, -1 ಬರಬೇಕು. ಆ್ಯಡ್ ಮಾಡಿದರೆ -1 ಬರಬೇಕು ಅಂತ 2 ನಂಬರ್ಸ್ ನಮ್ಗೆ ಬೇಕು. ಆ 2 ನಂಬರ್ಸ್ 4 ಇಂಟು 3ನೇ ಆಗುತ್ತೆ. ಓಕೆ, ಬಿಕಾಸ್ ಇದನ್ನು ನಾನು ಹೆಂಗೆ ಬರ್ಕೊಬೋದು, 4 ಇಂಟು ನಮಗೆ -4 ಅಲ್ಲ, ಇದು -4 ಬರುತ್ತೆ. 3 ಇಂಟು -4 ಮಾಡಿದರೆ -12 ಬರುತ್ತೆ. ಆ್ಯಡ್ ಮಾಡಿದರೆ -1 ಬರಬೇಕು. ಆವಾಗ ಇದನ್ನು ನಾನು -4 + 3 ಮಾಡಿದ್ರೆ -1 ಬರುತ್ತೆ ತಾನೆ. ಆವಾಗ 3x², ಈ ಮಿಡಲ್ ಟರ್ಮ್ನ ನಾನು -3x, ಓಕೆ, +3x -4x -4 = 0 ಅಂತ ತಗೊತೀನಿ. ಇದರಲ್ಲಿ 3x ಕಾಮನ್ ತೊಗೊಂಡ್ರೆ x + 1, ಇದರಲ್ಲಿ -1 ಕಾಮನ್ ತೊಗೊಂಡ್ರೆ -4 ಕಾಮನ್ ತೊಗೊಂಡ್ರೆ x + 1 = 0 ಆಗುತ್ತೆ. ಇವಾಗ ಇದರಲ್ಲಿ x + 1 ಕಾಮನ್ನು, ಆಗ 3x - 4 = 0 ಹಿಂಗೆ ಬರುತ್ತೆ. ಇವಾಗ =0 ಮಾಡಿದರೆ ಇದರಲ್ಲಿ x = -1 ಬರುತ್ತೆ, 1 0. 3x = 4, x = 4/3, ಇನ್ನೊಂದು 0 ಬರುತ್ತೆ. ಕರೆಕ್ಟಾ? ಇವಾಗ ರಿಲೇಷನ್ ವೆರಿಫೈ ಮಾಡಿದರೆ ಸಮ್ ಆಫ್ ದಿ ಝೀರೋಸ್ ಏನು ಬರುತ್ತೆ ನಮಗೆ, -1 + 4/3. ಇದನ್ನು ಸಿಂಪ್ಲಿಫೈ ಮಾಡಿದರೆ LCM ತೊಗೊಂಡ್ರೆ ಏನು ಬರುತ್ತೆ, -3 + 4/3, ದಟ್ ಮೀನ್ಸ್ 1/3. 1 ಅಂದರೆ ಏನು ನೋಡಿ, ಇಲ್ಲಿ ಕಂಪೇರ್ ಮಾಡಿದರೆ ಇಲ್ಲಿ -1 ಇದೆ, ಅಂದರೆ ಇಲ್ಲಿ 1 ಪ್ಲೇಸಲ್ಲಿ ಏನು ತೊಗೊಳೋದು ನಾವು, ಇದನ್ನು ಜನರಲ್ಗೆ ಕಂಪೇರ್ ಮಾಡಿದರೆ x² + bx + c ಅಂತ ಕಂಪೇರ್ ಮಾಡಿದರೆ ಇಲ್ಲಿ -1 = b ಇದೆ, 1 = -b ಆಗುತ್ತೆ. ಓಕೆ, -b/3 ಅಂದರೆ ಏನು, 3 ಅಂತ ಕಂಪೇರ್ ಮಾಡಿದರೆ a ಆಗುತ್ತೆ. ಕರೆಕ್ಟಾ? ಪ್ರಾಡಕ್ಟ್ ಆಫ್ ದಿ
0 ಸಿಸ್ಗಳು ಏನಾಗುತ್ತೆ ನಮಗೆ ಇದು -1 ಇಂಟು 4/3 ಅಂದರೆ -4/3 ಆಗುತ್ತೆ. -4 ಅಂದರೆ ಏನು ನೋಡಿ, ಕಾನ್ಸ್ಟೆಂಟ್ ಟರ್ಮ್. -4 ಅಂದರೆ ಏನು, ಸಿ. A3 ಅಂದರೆ ಏನು ನೋಡಿ, ಕಂಪೇರ್ ಮಾಡಿದರೆ ಎ. ಓಕೆ, ಈಗ ನೀವು ವೆರಿಫೈ ಮಾಡಬೇಕಾಗುತ್ತೆ. ಓಕೆ, ಸಪೋಸ್ ನೋಡಿ ನಿಮ್ಗೇನಾದರೂ ಈಗ ತಗೊಳಕ್ಕೆ ಬಂದಿಲ್ಲ ಅಂದರೆ ಜನರಲ್ ಫಾರ್ಮುಲಾ ಯೂಸ್ ಮಾಡಿದ್ರು ನೀವು ತಗೊಳ್ಳಿ. -b ± (b²- (4ac/2a) ಇದನ್ನಾದರೂ ಅಪ್ಲೈ ಮಾಡ್ಬೋದು. ಓಕೆ, ಇದನ್ನು ಅಪ್ಲೈ ಮಾಡಿ ರೂಟ್ 0 ಹೆಂಗೆ ಫೈಂಡ್ ಔಟ್ ಮಾಡೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ.